ಸ್ನೇಹಿತರೆ, ಲೆಜೆಂಡರಿ ಪೀಪಲ್ ಕೀಪ್ಸ್ ಲೈಫ್ ಇನ್ ಟ್ರಾನ್ಸಿಷನ್ ಅಂತ ಒಂದು ಮಾತಿದೆ. ಏನಿದ್ರ ಅರ್ಥ ಅಂತ ಅಂದರೆ, ಇಲ್ಲಿ ಕೆಲವು ವ್ಯಕ್ತಿಗಳನ್ನು ಹಾಕ್ಕೊಂಡಿದ್ದೀನಿ. ಇದು ನೀವು ರಾಜಕಾರಣ ಅಂತ ಭಾವಿಸಬಾರ್ದು. ಐ ರಿಕ್ವೆಸ್ಟ್ ಯು, ಎಲ್ಲದ ಥರದವ್ರನ್ನೂ ಕರ್ಕೊಂಬಂದಿದ್ದೀನಿ ಇಲ್ಲಿ ನಾನು. ರಾಹುಲ್ ಗಾಂಧಿಯವರು 52 ಇಯರ್ ಏಜ್. ಈಗ ಭಾರತ್ ಜೋಡೋ ಯಾತ್ರೆಗೆ ಅವರು ನಡೀತಾ ಇದ್ದಾರೆ. ಆ ನಡೆಯಬೇಕಾದ್ರೆ ನೀವು ಗಿಲಿಟಿಕ್ಸ್ ಎಲ್ಲ ಬಿಟ್ಟು ಅದರ ಆಚೆಗೆ ಅವರ ಫಿಸಿಕಲ್ ಕರಿಷ್ಮಾ ನೋಡಿ ಹೇಗಿದೆ, ಫಿಟ್ನೆಸ್ ಹೇಗಿದೆ ನೋಡಿ, ಎಷ್ಟು ಫಾಸ್ಟಾಗಿ ನಡೀತಾ ಇರ್ತಾರೆ. ಆ ಬಾಡಿ ಸೆಟಪ್ ನೋಡ್ರಿ, ಬಾಡಿಯ ರಿಬ್ಸ್, ಕಾರ್ವ್ಸ್ ನೋಡ್ರಿ, ಎಂಥ ಫೈನೆಸ್ಟ್ ಬಿಲ್ಡಿಂಗ್ ಇದೆ. ಅಷ್ಟು ನಡೀತಾ ಇದ್ದರೂ ಅವ್ರ ಮುಖದಲ್ಲಿ ಯಾವುದೇ ಪೇಲವತ್ತೆ, ಟೈರ್ಡ್ನೆಸ್ ಕಾಣ್ತಾ ಇಲ್ಲ. ಬಿಕಾಸ್ ಅದ್ರ ಹಿಂದೆ ಅಷ್ಟು ಪರಿಶ್ರಮ ಇದೆ. ಅವರಿಗೆ ಒಂದು ಮಹಾನ್ ಪಕ್ಷದ ಅಧ್ಯಕ್ಷ ಆಗೋ ಅವಕಾಶ ಇದೆ, ಆದರೆ ಅವರು ನಾಟ್ ರೆಡಿ ಟು ಬಿಕಮ್ ದಟ್. ಏನೋ ಒಂದು ಹೊಸ ಡ್ರೀಮ್, ಹೊಸ ಯೋಚನೆಯಲ್ಲಿದ್ದಾರೆ. ಪಕ್ಕದಲ್ಲಿರುವಂಥ ಮೋದಿಯವ್ರು ನೋಡಿರ್ಬೋದು. 2002 ಹಿಂದೆ ಮೋದಿಯವರು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿಲ್ಲದ ಪರಿಸ್ಥಿತಿ, ಎಲ್ಲೋ ಅವರ ಆರ್ಗನೈಸೇಷನ್ನಲ್ಲಿ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿ ದಿಢೀರಾಗಿ 2002ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸುಮಾರು 12 ವರ್ಷ ಮುಖ್ಯಮಂತ್ರಿ ಅಂತ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರದ್ದು ಕಂಫರ್ಟ್ ಝೋನ್ ಇನ್ನೂ ಮುಗಿದಿಲ್ಲ, ಏನೋ ಟ್ರಾನ್ಸಿಷನ್, ಪರಿವರ್ತನೆ ಇನ್ನೂ ಏನೋ ಆಗಬೇಕು ಬಯಸ್ತಾ ಇರ್ತಾರೆ. ಅದೇ ರೀತಿ ಚಂದ್ರಶೇಖರ್ ರಾವ್ ಆಂಧ್ರ ಪ್ರದೇಶದಿಂದ, ಹಾಗೆಯೇ ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲಿಂದ ಚೀಫ್ ಮಿನಿಸ್ಟರ್ ಆಗೋಗಿದ್ದಾರೆ. ನಾವೆಲ್ಲ ಸ್ಕೂಲ್ಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಸ್ಕೂಲ್ ಟೀಚರ್, ಹೆಡ್ ಮಾಸ್ಟರ್ ಆಗಿಬಿಟ್ರೆ ಸಾಕು, ಲೈಫ್ ಖುಷಿ ಆಗ್ತಾ ಇರ್ತಾರೆ. ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ದೇ ಆರ್ ನಾಟ್ ಹ್ಯಾಪಿ, ನಾಟ್ ಕಂಫರ್ಟ್. ಅವರು ಟ್ರಾನ್ಸಿಷನ್ ಮತ್ತೆ ಪರಿವರ್ತನೆ ಕಡೆ ಬಯಸ್ತಾ ಇದ್ದಾರೆ. ದೇಶದ ಪ್ರಧಾನಿ ಆಗ್ಬೋದಾ? ಅರವಿಂದ್ ಕೇಜ್ರಿವಾಲ್ ಅವರು ಇಡೀ ದೇಶ ಸುತ್ತಾ ಇದ್ದಾರೆ, ದೇಶದಲ್ಲೆಲ್ಲ ತಮ್ಮ ಪಕ್ಷವನ್ನು ಬೆಳೆಸಬೇಕು ಅಂತ. ಟ್ರಾನ್ಸಿಷನ್ ಅಂದರೆ ಹಾಗೆ, ಅದು ಎಂಡ್ ಅಲ್ಲ, ದಟ್ಸ್ ಆಲ್ವೇಸ್. ಈ ಆರ್ನಾಲ್ಡ್ ಅವ್ರು ನೋಡ್ತಾ ಇದ್ದೀರಾ, ಒಬ್ಬ ಸಾಮಾನ್ಯ ಯುರೋಪ್ನಲ್ಲಿ ಯಾವುದೋ ಕೌಬಾಯ್ ಆದಂಥ ಹುಡುಗ, ದನ ಮೇಯಿಸ್ತಾ ಇದ್ದಂಥ ಹುಡುಗ ಮಿಸ್ಟರ್ ವರ್ಲ್ಡ್ ಆಗ್ತಾರೆ. ಮಿಸ್ಟರ್ ವರ್ಲ್ಡ್ ಆದ್ಕೊಳ್ಳೆ ಲೈಫ್ ಎಂಡ್ ಆಗಲ್ಲ, ಹಾಲಿವುಡ್ನ ಟಾಪ್ ಆ್ಯಕ್ಟರ್ ಆಗ್ತಾರೆ ಅವ್ರ ಪೀರಿಯಡಲ್ಲಿ. ಆನಂತರ ಅಮೇರಿಕದ ಒಂದು ರಾಜ್ಯದ ಗವರ್ನರ್ ಆಗಿ ರೂಪುಗೊಳ್ತಾರೆ. ಅಂದರೆ ಆ ಟ್ರಾನ್ಸಿಷನ್ ಇದೆಯಲ್ಲ, ಪರಿವರ್ತನೆ ಆಗ್ತಾ ಇರಬೇಕು, ನಿಲ್ಲಬಾರ್ದು. ದಟ್ ಗ್ರೋ ಆಲ್ವೇಸ್ ಇರಬೇಕು. ಇವ್ರನ್ನೆಲ್ಲ ಹೇಳಬೇಕಾದ್ರೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಯಾವುದೇ ಪೊಲಿಟಿಕ್ಸ್ ಇಲ್ಲ. ಅವರ ಕರಿಷ್ಮಾ, ಅವರ ಎನರ್ಜಿ, ಆ ಏಜಲ್ಲಿ ಅವರೆಲ್ಲ ಹೇಗಿದ್ದಾರೆ ನೋಡಿಕೊಂಡು, ನಾವೇನಂದರೆ ಒಂದು ಪಕ್ಷವಾಗಿ ನೋಡೋದು ದಟ್ಸ್ ಡಿಫ್ರೆಂಟ್, ಆ ವ್ಯಕ್ತಿಯಾಗಿ ನೋಡೋದು ದಟ್ಸ್ ಡಿಫ್ರೆಂಟ್. ಅವರಲ್ಲಿರೋ ಹೆಲ್ತ್, ಎನರ್ಜಿ, 90+ ಏಜಲ್ಲಿ ದೇವೇಗೌಡರು, SM ಕೃಷ್ಣ ಅವರು ಈಗ ಹೇಗಿದ್ದಾರೆ, ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಕೂಡ ಅವರು ಅದಕ್ಕೇನು ವರಿ ಮಾಡ್ಕೋತಾ ಇಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೀನಿ ಅಂತ ಇದ್ದಾರೆ. ದಟ್ ಬೌನ್ಸ್ ಬ್ಯಾಕ್ ಎನರ್ಜಿನ ನಾವು ನೀವು ಹೊಂದಿರಬೇಕು. ಯಾವುದೇ 90 ವಯಸ್ಸಲ್ಲಿ ಮತ್ತೆ ಬರ್ತೀನಿ ನಾನು ಕಾರ್ಯಾಲಯಕ್ಕೆ ಅಂತ, ವರ್ಕ್ ಮಾಡ್ತೀನಿ, ಪಕ್ಷದ ಕಚೇರಿ ಬರ್ತೀನಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದಾಗ ಆಶ್ಚರ್ಯ ಆಗುತ್ತೆ. 90 ವಯಸ್ಸಲ್ಲಿ ಹಾಗೆ ಹೇಳುವಂಥರ ನಡುವೆ ನಮ್ಮಲ್ಲಿ 19 ಯುವಕರು, 19 ಯುವಕರು, 90 ಏಜ್ಡ್ ಪರ್ಸನ್, ಇವರಿಬ್ಬರ ನಡುವೆ ಕಂಪೇರ್ ಮಾಡಿದಾಗ ಅವರಲ್ಲೇ ಜೀವನೋತ್ಸಾಹ ಜಾಸ್ತಿ ಇದೆ ಅನಿಸ್ತಾ ಇರುತ್ತೆ. ಹಾಗಾಗಿ ಲೈಫನ್ನು ಟ್ರಾನ್ಸಿಷನಲ್ಲಿ ಯಾವಾಗಲೂ ಇಟ್ಕೋಬೇಕು.